ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಅದೇನು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಥರ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಬಬ್ಲು ಇರೋದ್ರಿಂದ ನಮಗೆ ಇವಾಗ ಯಾವ್ಯಾವ ಹಬ್ಬ ಬರುತ್ತೆ ಎಲ್ಲದು ಸ್ಪೆಷಲ್ಲೇನೆ. ಎಲ್ಲ ಬಬ್ಲಿಗೆ ಫಸ್ಟ್ ಹಬ್ಬ ಆಗಿರುತ್ತೆ. ಸೊ ಬನ್ನಿ ಇವತ್ತಿನ ಒಂದು ಹಬ್ಬದ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಪುಟ್ಟಪ್ಪ ಬಂದಿದ್ದರು ಅಜ್ಜಿ ನೋಡೋಕ್ಕೆ. ಅವ್ರು ಆವಾಗವಾಗ ಬರ್ತಾ ಇರ್ತಾರೆ. ತುಂಬ ಸರಿ ನಾನು ವೀಡಿಯೋಸ್ ಮಾಡಿಲ್ಲ ಆ್ಯಕ್ಚುಲಿ. ಸೊ ಹೀಗೆ ಬಂದಿದ್ರಲ್ಲ, ಬಬ್ಲುನ ಎತ್ಕೊಂಡು ನೀವೇ ಬರ್ತಡೇ ಇತ್ತು Jan 6th. ಸೊ ಅದಕ್ಕೆ ನಾನು ವಿಶ್ ಮಾಡೋದು ಕಲಿಸ್ತಾ ಇದ್ದೆ, ಅಪ್ಪ ಹಾಗೆ ಹೇಗೆ ಅಂತ ಹೇಳ್ತಿದ್ದೆ. ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಬಬ್ಲು ಹತ್ರ ವಿಶ್ ಮಾಡಿಸ್ತಾ ಇದ್ವಿ. ಸುಮ್ಮನಿರಿ, ನೋಡೋಣ. ಅಪ್ಪ ಸುಮ್ಮನೆ ಇಟ್ಕೊಳ್ರಿ, ನಾನು ಹಾಡು ಹೇಳ್ತೀನಿ ನೋಡೋಣ. ಬಬ್ಲು ಇಲ್ಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕ್ಲಾಪ್ಸ್ ಮಾಡು, ಕ್ಲಾಪ್ಸ್ 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 ಕ್ಲಾಪ್ಸ್. ಹ್ಯಾಪಿ ಬರ್ಡೇ ಟು ಯು ಅಪ್ಪ ಮಾಡು. ಆವಾಗಲೇ ತಿನ್ಸತ್ತಿಗೆ ಕಲಿಸಿದ್ದೆ, ಈಗ ಮಾಡ್ತಿತ್ತು ಈಗಾಗಲೇ. ನೋಡಿ, ಜೈ ಜೈ ರಾಮ್ ಮಾಡು. ಜೈ ಜೈ ರಾಮ್ ಸೀತಾರಾಮ್, ಜೈ ಜೈ ರಾಮ್ ಸೀತಾರಾಮ್, ರಾಮ 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 ಕೃಷ್ಣ ಕೃಷ್ಣ ಕೃಷ್ಣ, ಜೈ ಜೈ ರಾಮ್ ಸೀತಾರಾಮ್, ಜೈ ಜೈ ರಾಮ್ ಸೀತಾರಾಮ್ ಮಾಡು. ಜೈ ಜೈ ರಾಮ್ ಸೀತಾರಾಮ್, ಜೈ ಜೈ ರಾಮ್ ಸೀತಾರಾಮ್, ಜೈ ಜೈ ರಾಮ್ ಸೀತಾರಾಮ್, ಜೈ ಜೈ ರಾಮ್ ಸೀತಾರಾಮ್ ಮಾಡು. ರಾಮ ರಾಮ ಮಾಡು. ಹಾಂ. ಆ್ಯಂಡ್ ಅವತ್ತಿನ ಈವ್ನಿಂಗ್ಗೆ ಅಕ್ಕ ಬಾವ ಬಂದಿದ್ದರು. ಇದು ಇಬ್ಬರು ಪುಟಾಣಿಗಳಿಂದ ನಮ್ಮ ಬಬ್ಲಿಗೆ ಗಿಫ್ಟ್ ಅವ್ರ ಕಡೆಯಿಂದ. ಸೊ ಇದು ನಾನು ಆ್ಯಕ್ಚುಲಿ ತೊಗೋಬೇಕು ಅಂತ ಇದ್ದೆ, ಭದ್ರಾವತಿಯಲ್ಲಿ ತೋರಿಸಿದೆ ನಿಮಗೆಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ನಮ್ಮೂರ ಜಾತ್ರೆಲೆಲ್ಲ ಇದು ಸಿಗಲಿಲ್ಲ. ಸೊ ಇಬ್ಬರು ಪುಟಾಣಿಗಳು ಅವ್ರು ತೊಗೊಂಡ್ರಲ್ಲ, ಹಾಗೆ ಬಬ್ಲು ನೋಡೋಕೆ ಬರ್ತಿದ್ದೀನಿ ಎಲ್ಲ ಅಂತ ಅಂದ್ಬಿಟ್ಟು ಬಬ್ಲಿಗೂ ತೊಗೊಂಡಿದ್ರು. ನೀವ್ಯಾರು ಹಾಕ್ಕೊಂಡು ಮಾಡ್ತಾರಲ್ಲ ಅದನ್ನ ನೋಡುತ್ತೆ, ಅದ್ರ ಕಿವಿ ಹಾಕ್ತಿರೋದು ಗೊತ್ತಾಗಲ್ಲ. ನಂಗೆ ಗೊತ್ತೇಗಿಲ್ಲ ಕಣಪ್ಪ, ಹಾಕೋದು ಹಿಂಗ ಅಂತಿತ್ತು. ಬಬ್ಲು 3 ಜನ ಸಾಲ ಇಟ್ಟಿತ್ಕೊಂಡ್ರ ಏನೋ ಬರ್ತೈತೆ ಅಂತ ಅಷ್ಟೆ. ನಾನು ಎತ್ಕೊಳಕು ಇವ್ರ ಹತ್ರ ನೋಡ್ತಿದ್ದೆ, ನೋಡ್ತಿದ್ದೆ. ಕೂರಲ್ಲ. ದೊಡ್ಡಾಯ್ತು. ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮೂರಲ್ಲಿ ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕಿರ್ತಾರಲ್ಲ, ಸೊ ಅವರು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಅವರು ಹೊರಡ್ತಾರೆ. ಸೊ ಹಿಂದಿನ ದಿನ ಶಬರಿಮಲೆಗೆ ಹೋಗೋದ್ರಿಂದ ಎಲ್ಲ ಕಾಯಿ ಕಟ್ಟೋದು ಮತ್ತು ಕಾಣಿಕೆ ಕೊಡೋದು ಇವೆಲ್ಲ ಮಾಡ್ತಾರಲ್ಲ. ಸೊ ಅವರಿಗೆ ಅಪ್ಪ ಹಾರ ಎಲ್ಲ ಹಾಕಬೇಕು ಅಂತ ಆಸೆ ಇತ್ತು. ಬಟ್ ಅದು ಕೆಲವರು ಹಾಕ್ಬೋದಂದ್ರು, ಕೆಲವರು ಬೇಡ ಅಂದರು, ಪಾಪು ಕೈಯಿಂದ ಹಾಕ್ಸ್ಬೇಕಂತ. ಹಾಗಾಗಿ ಪಾಪು ಕೈಯಿಂದ ಅವರು ದಕ್ಷಿಣೆ ಅಂದರೆ ಕಾಣಿಕೆ ಅಂತ ಕೊಟ್ಟರು. ಸ್ಟಾರ್ಟಿಂಗ್ ಬಬ್ಲು ತುಂಬ ಹತ್ತನಂತೆ ಅಲ್ಲಿ, ಅಂದರೆ ಸ್ವಾಮಿ ಅಯ್ಯಪ್ಪ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನು ಕೇಳಿಸ್ಕೊಂಡು ತುಂಬ ಹತ್ತನಂತೆ. ಆಮೇಲೆ ಸರಿ ಹೋದ್ನಂತೆ. ನಾನು ಹೋಗಿರಲಿಲ್ಲ, ಬಟ್ ಅಪ್ಪಂಗೆ ಹೇಳಿದ್ದೆ ಒಂದು ಮೆಮೊರಿ ಕ್ಲಿಪ್ಪಿಂಗ್ ತಗೊಳ್ಳಿ ಅಪ್ಪ ಅಂತಂದು. ಹಾಗಾಗಿ ಸೊ ಅದ್ರದ್ದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನನಗೆ ಸಿಕ್ತು. ಅಲ್ಲೂ ಏನೋ ಅಂತಾರಲ್ಲ, ಇಷ್ಟು ದಿನ ತುಂಬ ಹುಷಾರಾಗಿ ಬಂದಿದ್ದೆ. ಅಂದರೆ ಏನು ಕೆಮ್ಮು ಶೀತ ಏನು ಮಾಡ್ಕೊಂಡಲೇ
ಬಟ್ ನನಗೂ ನನ್ನ ಮಗಂಗೂ ಒಟ್ಟಿಗೆ ಕೆಮ್ಮು ಶೀತ ಬಂದಿದೆ. ಅವನ ಮಗನೇ ಏನು ನಿನ್ ಬಿಟ್ಟು ಮಾತಾಡ್ತಿದ್ದೀನಾ? ಹಾಂ ನಿನ್ ಬಿಟ್ಟು ಮಾತಾಡ್ತಿದ್ದೀನಾ? ಹೆಂಗೆ ಮಾಡ್ತೀಯ ಮಾಡು, ತೋರಿಸು, ನಾನು ಮಾಡು. ಸೊ ನಾನು ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿದ್ದರೂ ಓಡಿ ಬರ್ತಾನೆ. ನಾನು ಮಾತಾಡೋದು ನಗಾಡೋದು ನೋಡಿ ಅವನು ಆ ಕಡೆ ನಗಾಡ್ತಾನೆ. ಸೊ ಮೊನ್ನೆ ಯಾವುದೋ ವೀಡಿಯೋದಲ್ಲಿ ಅಬ್ಸರ್ವ್ ಮಾಡಿದೆ, ಏನು ನಗಾಡ್ತಿದ್ದೀನಿ ನಾನು, ನನಗೆ ಕೇಳೋಕ್ಕಾಗಲಿಲ್ಲ ಸೌಂಡು, ಯಾರು ಜಾಸ್ತಿ ನಗಾಡಬೇಡಿ ಅಂತಂದ್ಬಿಟ್ಟು. ಅವಾಗ ಅನ್ನಿಸ್ತು ಯಾಕೆ ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು. ಅದು ಗೊತ್ತಿಲ್ಲ, ನ್ಯಾಚುರಲ್ ಆಗಿ ಹಂಗೆ ನಾವು ಹಿಂಗೆ ನಗಾಡಬೇಕು ಹಂಗೆ ನಗಾಡಬೇಕು ಅಂತ ಇರುತ್ತಾ, ಅದು ಒಂದು ಫ್ಲೋ ಅಲ್ಲಿ ಬಂದ್ಬಿಡುತ್ತೆ. ಅದನ್ನು ನಾನು ಏನು ಮಾಡೋದು, ಮ್ಯೂಟ್ ಮಾಡೋಕ್ಕೆ ಹೋದರೆ ಬೇರೆ ಮಾತಾಡೋದು, ಬೇರೆದನ್ನ ಇದು ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಆದಷ್ಟು ಕಮ್ಮಿ ಮಾಡ್ತೀನಿ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಏನೇ ಹೇಳ್ತಾ ಇದ್ದೆ, ಅದೇ ಕೆಮ್ಮು ಶೀತ ಸ್ಟಾರ್ಟ್ ಆಗಿಬಿಟ್ಟಿದೆ. ಪಾಪ ನನ್ನಿಂದ ನನ್ನ ಮಗುಂಗೆ ಅದು ಸ್ಪ್ರೆಡ್ ಆಗಿಬಿಟ್ಟಿದೆ. ಅವನಿಗೆ ಸಿರಪ್ ಎಲ್ಲ ಹಾಕ್ತಾಯಿದ್ದೀವಿ. ಅವನು ಸ್ವಲ್ಪ ಸ್ಟೇಬಲ್ ಇದ್ದಾನೆ, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ. ನಾನೇ ಡಲ್ ಆಗಿಬಿಟ್ಟಿದ್ದೀನಿ, ನನಗೆ ಆಗ್ತಾಯಿಲ್ಲ. ಬಟ್ ಅದಕ್ಕೆ ತುಂಬ ಎಲ್ಲದಕ್ಕೂ ಮೆಡಿಸನ್ ಅಂತ ಹಾಸ್ಪಿಟಲಿಗೆ ಹೋಗಬಾರ್ದು, ಮನೇಲೇ ಸ್ವಲ್ಪ ಎಲ್ಲ ಹೋಮ್ ರೆಮಿಡಿ ಎಲ್ಲ ಇದು ಮಾಡಿಕೊಂಡು ಫಸ್ಟ್ ಮನೇಲೇ ಎಲ್ಲ ಸ್ಟೀಮ್ ಎಲ್ಲ ತೊಗೊಂಡು ಸರಿ ಮಾಡ್ಕೊಳ್ಳೋಣ. ಆಮೇಲೆ ಆಗಲಿಲ್ಲ ಅಂದರೆ ಹಾಸ್ಪಿಟಲಿಗೆ ಹೋಗೋಣ ಅಂತ ಇದ್ದೀನಿ. ಆ್ಯಂಡ್ ಹಬ್ಬ ಬೇರೆ ಬಂತು, ಹಾಗಾಗಿ ನಮ್ಮ ಬಬ್ಲು ತುಂಬ ಸರಿ ಹೊಸ್ಲು ದಾಟಕ್ಕೆ ಹೋಗಿ ವಾಪಸ್ ಬಂದಿದ್ದಾನೆ. ಪೂಜೋ ಬಂದಿದ್ದ, ಹಾಗಾಗಿ ಒಳ್ಳೆ ದಿನನೇ ಹೊಸ್ಲು ದಾಟ್ಸೋಣ ಅಂತ. ಅಂಬೆಗಾಲು ಇಡ್ತಾ ಇಲ್ಲ ಅವನು, ತೆವಳ್ಕೊಂಡೇ ಓಡಾಡ್ತಿದ್ದಾನೆ. ಬಟ್ ಅದೇ ಇವತ್ತಿನ ದಿನ ಯಾವ್ಯಾವಾಗಲೂ ನಾವು ನೋಡ್ದಿಲ್ದಾಗ ಅವನು ದಾಟಿದ್ರೆ ಅಷ್ಟು ಇದಾಗಲ್ಲ. ಹಾಗಾಗಿ ಒಳ್ಳೆ ದಿನ ನೋಡಿಕೊಂಡು ನಾವು ಹೊಸ್ಲು ದಾಟ್ಸೋಣ ಅಂತ ಇದ್ವಿ. ಹಾಗಾಗಿ ಇವತ್ತು ನಮ್ಮ ಬಬ್ಲಿಗೆ ಹೊಸ್ಲು ದಾಟಿಸ್ತಿದ್ದೀವಿ. ನೋಡೋಣ ಅವ್ನು ಬರ್ತಾನೆ ಇಲ್ವೋ ಅಂತಲೂ ಗೊತ್ತಿಲ್ಲ, ನೋಡೋಣ ಏನು ಮಾಡ್ತಾನೆ ಅಂತ ಅಂದ್ಬಿಟ್ಟು. ಆರ್ ಯು ರೆಡಿ? ರೆಡಿ ಮಗನೇ? ಮಾಡು ಅಂತೀಯಲ್ಲ, ಅನ್ನು ನೀನು ಭಾರಿ ಇದೆಯಾ ನೀನು. ಬಾಯ್, ನಾ ಹೋಗ್ತೀನಿ. ಟಾಟಾ ಟಾಟಾ. ಮ್ಯಾಟ್ ತೆಗಿಯೋಣ? ಮ್ಯಾಟ್ ನೋಡಕ್ಕೆ ಬರ್ತಾನೋ ಇಲ್ಲೋ ಗೊತ್ತಿಲ್ಲ. ಬಾ ಬಬ್ಲು, ಬಾ ಬಾ ಮಗನೇ, ಬಾ ಬಾ ಬಾ. ಗುಡ್ ಬಾಯ್ ನೀನು, ಬಾ 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 ಬಾ. ಮ್ಯಾಟ್ ಹತ್ರನೇ ಹೋಗ್ತಾನೆ ಅನಿಸುತ್ತೆ. ಇಲ್ವಾ ಮಗನೇ, ತಗೋ ಇಲ್ಲಿ ನೋಡು, ಇಲ್ಲಿ ಮುದ್ದು, ಬಾ ತಗೋ ಇಲ್ಲಿ. ಹಾಂ ಬಾ ಬಾ ಬಾ. ಬಾ 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 ಬಾ. ಟಾಟಾ. ಓ ನಾ ಕಡೆ ಕ್ರಾಸ್ ಆಗ್ತಿದ್ದಾನೆ. ಬಾ ಮಗನೇ, ಬಾ 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 ಇಲ್ಲಿ. ಟೆನ್. ಬಾ ತಗೋ ಇಲ್ಲಿ. ಹಾಂ ತಗೋ ಒಂದು ಆಡ್ತಾನ ಮನೆ ನಿಜ. ಅವತ್ತು ಆಟಕ್ಕೆ ಬಂದಿದ್ನ, ಬಾ 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 ಮಗನೇ. ಬಾ ಬಾ ಬಾ. ಹಂಗೆ ಬಾ 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 ಬಾ. ಮುಗ್ರಿಸ್ಕೊಂಡು ಬೀಳ್ತಾನ. ಬಬ್ಲು ಇಲ್ಲಿ ಹೂತ. ನೋಡು. ಬಾ, ಅದೇ ದಿಂಬ್ ಅಂದ್ಕೊಂಡು ಮಲಗಿಬಿಡ್ತೀಯಲ್ಲ ನೀನು. ಬಾ ಬಾ. ಹಾಂ ಬಾ
ಬಾ. ಅಂಬೆಗಾಲಾಗಿದ್ರೆ ಇಷ್ಟೊತ್ತಿಗೆ ಫುಲ್ ದಾಟೋನ್ ಬಿಡೋಣ ಕಣಮ್ಮ. ಬಾ ಮುದ್ದು ತಗ ಲೋಟ ತಗ ಬಾಯ್ ಲೋಟ ತಗೋ ಯಾಕೆ ಇಷ್ಟೆಲ್ಲ ಇಟ್ಟು ಕರ್ತಾರೆ ಅಂತ ಅದು ಹಂಗೆ ಅಲ್ವಾ, ತುಂಬ ಅಟೆನ್ಷನ್ ಕೊಟ್ಟಾಗ್ಲೇನೆ ಬರಲ್ಲ. ಹಾಂ 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 ಬನ್ನಿ ಬನ್ನಿ, ಹಾಂ ಬನ್ನಿ 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 ಮಗನೇ. ಹಾಂ 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 ಎಲ್ಲ ಇಟ್ಟಾಯ್ತು. ಬೇಗ ವೆಯ್ಟಿಂಗ್ ನಿಮಗೇನೆ. ಹಾಂ ಬನ್ನಿ 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 ಬೇಗ. ಬರಕಂದ ಬಾ 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 ಓಡ್ ಬಾ ಓಡ್ ಬಾ ಹಂಗೆ ಹಂಗೆ ಓಡ್ ಬಾ ಓಡ್ ಬಾ 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 ರೋಡಲ್ಲಿ ಹಂಸ ದಾಟಕ್ಕಾಗ್ದಲೇ ಇರೋ ಥರ. ಬಾ ಬಾ ಎತ್ಕೊಂತೀನಿ ಬೇಗ ಬಾ ಬೇಗ ಬಾ. ಒಂದು ಏನದು ಹೊಸ್ಲು ದಾಟಿಸೋ ಶಾಸ್ತ್ರ ಫ್ಲಾಪ್ ಆಯ್ತು. ಅವನು ಎದ್ರಕೊಂತ ಇದನ್ನ ದಾಟ್ತಾನೆ ಇಲ್ಲ. ಅಂದ್ರೆ ಅವ್ನು ಇನ್ನೂ ಅಂಬೆಗಾಲ್ ಆಗ್ತಾ ಇಲ್ವಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ಸುತ್ತೆ. ಮೊನ್ನೆ ದಾಟಕ್ಕೆ ಹೋಗಿದ್ನಂತೆ, ಅದಕ್ಕೇನೆ ಅಮ್ಮ ಇವತ್ತು ಮಾಡ್ಸೋಣ ಅಂತ ಅಂದರು. ಬಟ್ ಅಲ್ಲಿಗೆ ಸ್ಟಾಪ್ ಆಗ್ತಿದ್ದಾನೆ, ಅವ್ನು ಬರ್ತಾ ಇಲ್ಲ, ಬಸ್ಲನ್ನೇ ಇದು ಮಾಡ್ತಿಲ್ಲ. ನೋಡೋಣ ನೆಕ್ಸ್ಟ್ ಯಾವಾಗ ಇದು ಮಾಡ್ತಾನೆ ಅಂತ. ಆ್ಯಂಡ್ ಜ್ವರ ಬೇರೆ ಇದೆಯಲ್ಲ ಸ್ವಲ್ಪ, ಅದಕ್ಕೆ ಅವನಿಗೆ ಆಗ್ತಾ ಇಲ್ಲ ದಾಟಕ್ಕೆ. ಇರಲಿ, ನಮ್ಗೆ ಇಷ್ಟ ಬಂದಿದ್ದೀನ ನಾವು ಮಾಡ್ಸೋಕ್ಕಾಗಲ್ವಲ್ಲ. ನೀನು ಯಾವತ್ತು ಹೋಗ್ತೀಯ ಅವತ್ತೇ ಪೂಜೆ ಮಾಡೋಣ, ಆಯಿತಾ? ಆಯಿತಾ ಮುದ್ದು? ಇವಾಗ ನೆಕ್ಸ್ಟ್ ಏನು ಪೂಜೆ ಹೇಳು? ಫಲ ಎರಿಯೋದು ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದೆ. ಥ್ಯಾಂಕ್ಸ್. ಒಬ್ಳು ಏನೇನು ಕಲ್ತಿದ್ಯಾ ನೀನು ತೋರಿಸು. ಥ್ಯಾಂಕ್ಸ್ ಕೊಡೋದು ಆ ಕೈ, ಈ ಕೈ ಕೊಡು, ಈ ಕಡೆ ಕೈ. ಥ್ಯಾಂಕ್ಸ್ ಕೊಡು, ಈ ಕೈ ಕೊಡು, ಕೊಡು, ಥ್ಯಾಂಕ್ಸ್ ಕೊಡು, ಈ ಕೈ. ಥ್ಯಾಂಕ್ಸ್ ಬೇಗ ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡು ಮಗನೇ. ಹ್ಞೂ ಟಾಟಾ ಮಾಡು, ಟಾಟಾ ಮಾಡು, ಟಾಟಾ. ಹಾಂ ಆಮೇಲೆ ರಾಮ ರಾಮ ಮಾಡು. ರಾಮ್ ರಾಮ್ ಜೈ ಜೈ ರಾಮ್ ಸೀತಾರಾಮ್, ಜೈ ಜೈ ರಾಮ್ ಸೀತಾರಾಮ್, ರಾಮ ರಾಮ ಸೀತಾರಾಮ್, ರಾಮ ರಾಮ ಬೇಗ ರಾಮ್ ರಾಮ್ ಸೀತಾರಾಮ್, ಮಾಡು, ಬೇಗ ಜೈ ಜೈ ರಾಮ್ ಸೀತಾ. ನಿನ್ ಜೊತೆ ರಾಮ್ ರಾಮ್ ಜೈ ಜೈ ರಾಮ್ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಟೂ 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 ನಿನ್ ಜೊತೆ ಮಾಡೋದು ಬಿಡೋ. ಮೂಡ್ ಬಂದಾಗ ಮಾಡೋದು ಅವನು, ರಾಮ್ ರಾಮ್ ಬೇಗ. ಅವನಿಗೆ ಇಷ್ಟ ಆದಾಗ ಮಾಡೋದು. ನಮ್ ಡಿಮ್ಯಾಂಡ್ ಇದ್ದಾಗ ಅವ್ನು ಮಾಡಲ್ಲ, ಅವನಿಗೆ ಅನಿಸ್ದಾಗ ಅವ್ನು ಮಾಡೋದಲ್ಲ ನಮಗನ. ರಾಮ್ 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 ಜೈ ಜೈ ರಾಮ್ ಮಾಡು ಬೇಗ. ಇವಾಗ ಬೇರೆ ಪೂಜೆ ಮಾಡೋಣ ಬಾ. ಸೊ ಫ್ರೆಂಡ್ಸ್, ಇದು ಸಂಕ್ರಾಂತಿ ಹಬ್ಬಕ್ಕೆ 10 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಫಲ ಎರಿಬೇಕು ಅಂತ ಅಂದ್ಬಿಟ್ಟು ಫುಲ್ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎಲ್ಲ ಕಡೆಯೂ ಇದೇ ಬರ್ತಿತ್ತು. ಆ್ಯಕ್ಚುಲಿ ಫಸ್ಟ್ ಅಲ್ವಾ ಇದು ನಮಗೆ, ಆ್ಯಂಡ್ ಅಮ್ಮಂಗೂ ಗೊತ್ತಿಲ್ಲ ಇವೆಲ್ಲ. ಹಾಗಾಗಿ ಅಲ್ಲಿ ಏನೇನು ಹೇಳಿದ್ರು ಆ ಥರನೇ ಎಲ್ಲ ಐಟಮ್ಸ್ಗಳನ್ನ ಪೂಜೆ ಐಟಮ್ಸ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಅಮ್ಮಂಗೆ ಫುಲ್ ಅದು ಗೊತ್ತಿರಲಿಲ್ಲ. ಹಾಗಾಗಿ ನಾನೇ ಹೇಳ್ತಿದ್ದೆ, ಅಮ್ಮ ಇದೊಂದು ಆದಮೇಲೆ ಇದು ಹಾಕ್ಕೊಬೇಕು, ಆಮೇಲೆ ಇದನ್ನು ಹಾಕ್ಕೋಬೇಕು, ಆಮೇಲೆ ಹಿಂಗೆ ಮಾಡಬೇಕು ಅಂತ ನಾನೇ ಹೇಳ್ಕೊಡ್ತಿದ್ದೆ. ಹಾಗಾಗಿ ನಾನು ಈಗ ಈ ವಿಡಿಯೋದಲ್ಲಿ ಯಾವುದನ್ನು ಮ್ಯೂಟ್ ಮಾಡಿಲ್ಲ, ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸ್ವಲ್ಪ ಫನ್ನಿಯಾಗಿ ಅದು ಬರ್ಬೋದು ಮಾತಾಡೋದು. ಒಂದು ಇದು ಆಮೇಲೆ ಅದೊಂದು ಆಯ್ತು. ಇನ್ನು ಇದನ್ನ ಯಾವಾದ್ರೂ ಆಯ್ತು. ಅವ್ನಿಗೆ ನಿಧಾನ ಇವನಿಗೆ ಜೋಡು ನಿಧಾನ ಹಾಕೋ. ಮತ್ತೆ ಹಣ್ಣು ಫ್ರೂಟ್ಸ್ ಎಲ್ಲ ಐತಲ್ಲ. ಅಷ್ಟೇ ಹಂಗೆ ಇನ್ನೊಂದ್ಸರಿ ಇನ್ನೆರಡು ಸರಿ ಹಿಂಗೆ ಮಾಡಿ ಉಷ್ಣ ಕುಂಕುಮನೆ ಇಲ್ಲ ಇವನೇ ಹಾಕಮ್ಮ. ಯಾವ್ದೊಂದು ಹಾಕೊಂಡ್ಯಾ ಆಯ್ತು ನೋಡು ಕೈ ಹಾಕೊಂಡ್ಯಾ. ಆಯ್ತು ನೀನು ತಲೆ ಮಾಮೂಲಿ ಮಾಡು.
ಸೊ ನೋಡಿದ್ರಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಎಷ್ಟು ಫನ್ನಿಯಾಗಿರುತ್ತೆ. ಅದರಲ್ಲೂ ನನ್ನ ಮಗ ಅಂತಿರೋದೆಲ್ಲ ಇನ್ನೂ ಒಂಥರ ಫನ್ನಾಗಿದೆ. ಅದೇ ಇಷ್ಟು ಮಾಡಿದ್ವಿ ಅಷ್ಟೇ ನಾವು ಸಂಕ್ರಾಂತಿ ಹಬ್ಬಕ್ಕೆ. ಆಮೇಲೆ ಮಾಮೂಲಿ ಮನೆಯಲ್ಲಿ ಪೂಜೆ ಮಾಡಿದ್ವಿ ಅಷ್ಟೇ. ಆ್ಯಕ್ಚುಲಿ ಮಾರ್ನಿಂಗೇ ಎಲ್ಲ ಅಮ್ಮ ಪೂಜೆ ಮಾಡಿದರು. ಇದೊಂದು ಅವನಿಗೆ ಸ್ವಲ್ಪ ಜ್ವರ ಥರ ಇತ್ತು ಲೈಟಾಗಿ, ಹಾಗಾಗಿ ಮಾಡೋದೋ ಬೇಡವೋ ಅಂತ ಡೌಟಲ್ಲೇ ಇದ್ವಿ. ಆಮೇಲೆ ಸಂಜೆ ಡಿಸೈಡ್ ಆಗಿದ್ದು ಮಾಡೋಣ ಅಂತ ಅಂದ್ಕೊಂಡು. ಸೊ ಏನೋ ಗೊತ್ತಿಲ್ಲ ನಮಗೆ ಫುಲ್ಲು. ಅದರಲ್ಲಿ ಇನ್ಸ್ಟಾಗ್ರಾಮ್ ಅದರಲ್ಲೆಲ್ಲ ಹೇಗಿತ್ತು ಅವ್ರು ಹೇಗೆ ಹೇಳಿದ್ರು ಅದನ್ನ ಪ್ರಕಾರ ನೋಡಿಕೊಂಡು ತಕ್ಕ ಮಟ್ಟಿಗೆ ಮಾಡಿದ್ದೀವಿ. ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಬೇಕು. ಆ್ಯಂಡ್ ನೀವು ಎಲ್ಲ ಮನೇಲಿ ಈ ಪೂಜೆ ಮಾಡಿದ್ರಾ, ನಾವು ಮಾಡಿದ್ದು ಕರೆಕ್ಟ್ ಇತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಫೈನಲಿ ಆಯಿತು. ಏನು ಎಗ್ರಾಡ್ತಿದ್ದಾನೆ ಅಂದರೆ ಬಿಡ್ತಾನೇ ಇಲ್ಲ ಹಿಡ್ಕೊಳಕ್ಕೆ. ಅಷ್ಟು ಹೂ ಅಂತ ಅಂತಿದ್ದ. ಆ್ಯಕ್ಚುಲಿ ಇದು ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. 10 ವರ್ಷದ ಮಕ್ಕಳಿಗೆ ಇದನ್ನು ಮಾಡಬೇಕು ಅಂತ ಹೇಳಿದರು. ಅಂದರೆ ಸುಮ್ಮನೆ ಇವಾಗ ನೋಡಿ ಹಾಗೆ ಸುಮ್ಮನೆ ಆಗೋಣ ಅಂತನೂ ಅಲ್ಲ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಕಡೆ ಇದೇ ಬರ್ತಿತ್ತು. ಅಂದರೆ ಪಲಾಯನ ಮಾಡಬೇಕು, ಪಲಾಯ ಇರಬೇಕು 10 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಆಮೇಲೆ ಮಾಡೋಕ್ಕೂ ಆಗಲ್ಲ, ಅಯ್ಯೋ ಏನೋ ಹೇಳ್ತಾರೆ ಬಿಡು ಅಂತ ಅಂದ್ಬಿಟ್ಟು. ಆಮೇಲೆ ಏನಾದ್ರು ಆಯಿತು ಅಂತಂದರೆ ನಮ್ಮದೆಲ್ಲ ಮೈಂಡ್ ಸೆಟ್ ಅದೇ ಥರ ಅಲ್ಲ, ಸ್ವಲ್ಪ ಏನಾರಾದರೂ ಅದು ಮಾಡಬೇಕಾಗಿತ್ತು, ಅದಕ್ಕೆ ಹಿಂಗೆ ಆಯ್ತೇನೋ ಅನ್ನೋ ಥರ ಅನಿಸುತ್ತೆ. ಸೊ ಅದಕ್ಕೆ ಯಾಕೆ ಆ ಥರ ಎಲ್ಲ ಫೀಲ್ ಆಗೋದು, ಮಾಡೇ ಬಿಡೋಣ ಅದರಲ್ಲಿ ಏನು ಅಂದ್ಬಿಟ್ಟು. ಬೋರೆ ಹಣ್ಣು ಸಿಗಲಿಲ್ಲ ಇವತ್ತು. ನಮ್ಮಪ್ಪ ಅದೆಷ್ಟೋ ಅಂಗಡಿ ಹುಡುಕ್ಬಿಟ್ಟು ಬೋರೆ ಹಣ್ಣನ್ನು ತಗೊಬಂದಿದ್ದು. ಆಮೇಲೆ ಇನ್ನೇನೆಲ್ಲ ಐಟಮ್ಸ್ ಇತ್ತಲ್ಲ, ಹಾಗಾಗಿ ಆಮೇಲೆ ಅವನೊಬ್ಬನೇ ಕೂತ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ನಾನು ಕೂತ್ಕೊಂಡು ಪೂಜೆ ಮಾಡಿದ್ವಿ. ಏನೋ ಎಲ್ಲ ಒಳ್ಳೆಯದಾದರೆ ಸಾಕು. ಪುಟಾಣಿ, ಸಂಕ್ರಾಂತಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಆ್ಯಂಡ್ ಈ ಪೂಜೆನ ನೀವು ಮಾಡಿದ್ರಾ ಅಂತ ನನಗೆ ಕಮೆಂಟ್ ಮಾಡಿ. ನಮ್ಮಮ್ಮ ಕುಂಕುಮ ಇಷ್ಟು ಬೆರಳು ಎಷ್ಟಿದೆ ಅಷ್ಟು ದಪ್ಪ ಹಿಂಗೆ ಇಟ್ಬಿಟ್ಟೈತೆ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.